ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಪ್ರಾಡಕ್ಟ್ಸ್ನ ನೈಕಾದಲ್ಲಿ ಆರ್ಡರ್ ಮಾಡಿದ್ದೆ, ಅದು ಕೂಡ ನನಗೆ ರಿಸೀವ್ ಆಗಿತ್ತು. ಅದನ್ನು ಕೂಡ ಓಪನ್ ಮಾಡ್ತಾ ಇದ್ದೀನಿ. ನನಗೆ ಕಾಸ್ಮೆಟಿಕ್ಸ್ ಬೇಕಾದರೆ ನಾನು ನೈಕಾದಲ್ಲೇ ಆರ್ಡರ್ ಮಾಡೋದು ಜಾಸ್ತಿ. ಔಟ್ಸೈಡ್ ತೊಗೊಳೋದಕ್ಕಿಂತ ಜಾಸ್ತಿ ನಾನು ನೈಕಾದಲ್ಲೇ ಆರ್ಡರ್ ಮಾಡ್ತೀನಿ. ಫಿಟ್ಮಿ ಅವ್ರದ್ದು ಕಾಂಫೆಕ್ಟ್ ಪೌಡರ್ನ ಆರ್ಡರ್ ಮಾಡಿದ್ದೆ. ಹಾಗೆ ಫೇಸಸ್ ಕೆನಡಾ ಅವ್ರದ್ದು 2 ನೈಲ್ ಪಾಲಿಷ್ನ ಆರ್ಡರ್ ಮಾಡಿದ್ದೆ. ಹಾಗೆ ವೇಗಾ ಬ್ರ್ಯಾಂಡ್ದು ಬ್ಲ್ಯಾಕ್ ಕಿಟ್ ರಿಮೂವರ್ನ ಆರ್ಡರ್ ಮಾಡಿದ್ದೆ. ಇಂದು ನೈಲ್ ಪಾಲಿಶ್ ಅಂತೂ ತುಂಬಾ ಚೆನ್ನಾಗಿದೆ. ಫೇಸಸ್ ಕೆನಡಾ ಅವ್ರದ್ದು ಹಚ್ಚಿ ತುಂಬ ದಿನಗಳ ಕಾಲ ಇದು ಲಾಂಗ್ ಸ್ಟೇ ಆಗಿರುತ್ತೆ, ನೈಲಲ್ಲಿ ಬೇಗ ಹೋಗೋದಿಲ್ಲ. ಹಾಗೆ ರೇನೆ ಅವ ಬ್ರ್ಯಾಂಡ್ದು ಕಾಜಲ್ನ ತರಿಸಿದ್ದೆ, ಮಿಡ್ ನೈಟ್ ಕಾಜಲು ತುಂಬಾ ಚೆನ್ನಾಗಿದೆ. ಹಾಗೆ ತುಂಬ ಸರಿ ನಾನು ನೋಡಿದ್ದೆ ಇದು ಚೆನ್ನಾಗಿದೆ ಅಂತ ಎಲ್ಲ ವಿಡಿಯೋದಲ್ಲಿ ನೋಡಿಬಿಟ್ಟು ಈ ಸರಿ ಫಸ್ಟ್ ಟೈಮ್ ತರಿಸಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಬಟ್ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಕಾಜಲ್ ತುಂಬಾ ಚೆನ್ನಾಗಿತ್ತು. ನಾನು ಇದೇ ಬ್ರ್ಯಾಂಡ್ ಫಿಟ್ಮಿ ಅವ್ರದ್ದೇ ನಾನು ಯೂಸ್ ಮಾಡೋದು ಕಾಂಫೆಕ್ಟು. ಆಲ್ರೆಡಿ ಮುಂಚೆ ಕೂಡ ಒಂದು ಯೂಸ್ ಮಾಡಿದ್ದೆ, ಈ ಸರಿನೂ ಕೂಡ ಅದನ್ನೇ ತರಿಸಿದ್ದೆ. ಹಾಗೆ ನೈಲ್ ಪಾಲಿಶ್ ಕೂಡ ನಾನು ಮುಂಚೆನೇ ಆರ್ಡರ್ ಮಾಡಿದ್ದೆ. ಆ ಕಲರ್ ಇಷ್ಟ ಆಗಿ ಮತ್ತೆ ಬೇಕು ಅಂತ ನಾನು ಅದೇ ಕಲರ್ನೇ ಆರ್ಡರ್ ಮಾಡಿ ತರಿಸಿದ್ದೆ. ಇಷ್ಟು ನನಗೆ ನೈಕಾದಿಂದ ಆರ್ಡರ್ ಮಾಡಿದ್ದು ಪ್ರಾಡಕ್ಟು ರಿಸೀವ್ ಆಗಿತ್ತು. ಇನ್ನೂ ಕೆಲವೊಂದು ಪ್ರಾಡಕ್ಟ್ಸು ಬರಬೇಕಿತ್ತು. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ವಿನಯ್ ಹಾಗೆ ನೀತಿ 3 ಜನನು ಶಾಪಿಂಗ್ ಹೊರಡ್ತಾ ಇದ್ದೀವಿ. ಸೊ ನೋಡ್ಬೋದು ನಾವು ಇವತ್ತು ಎಲ್ಲಿಗೆ ಹೋಗ್ತೀವಿ ಅಂದರೆ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಡಿಮಾರ್ಟ್ ಒಳಗಡೆ ಹೋದರೆ ಹೊರಗಡೆ ಬರೋದಕ್ಕೆ ತುಂಬಾ ಟೈಮ್ ಆಗುತ್ತೆ. ಹಾಗಾಗಿ ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಊಟ ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳಿ ಉಡುಪಿ ಗ್ರ್ಯಾಂಡ್ಗೆ ಬಂದಿದ್ದೀವಿ. ಸೊ ಊಟನ ಆರ್ಡರ್ ಮಾಡಿದ್ವಿ. ಯಾಕಂದರೆ ಬ್ಯಾಗ್ನ ಲಾಕ್ ಮಾಡಿರ್ತಾರೆ. ನಿಧಿ ತುಂಬಾ ಹಠ ಮಾಡ್ತಾಳೆ, ಏನಾದರೂ ಬೇಕು ಅಂತ ತೆಗೆದುಕೊಡೋಕ್ಕೂ ಆಗೋದಿಲ್ಲ. ಸೊ ಬ್ಯಾಗ್ ಲಾಕ್ ಆಗಿರೋದ್ರಿಂದ ಹಾಗಾಗಿ ನಾವು ಊಟ ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳಿ ಇಬ್ಬರು ಮೀಲ್ಸ್ನ ಆರ್ಡರ್ ಮಾಡಿದ್ವಿ. ನಾನು ಸೌತ್ ಇಂಡಿಯನ್ ಫುಡ್ನ ಆರ್ಡರ್ ಮಾಡಿದ್ದೆ, ವಿನಯ್ ಅವರು ನಾರ್ತ್ ಇಂಡಿಯನ್ ಫುಡ್ನ ಆರ್ಡರ್ ಮಾಡಿದ್ರು. ಹಾಗೆ ನಿಧಿ ಕೂಡ ಸ್ವಲ್ಪ ಚೆನ್ನಾಗಿ ಊಟ ಮಾಡಿದ್ಲು. ಊಟ ಎಲ್ಲ ಮುಗಿಸ್ಕೊಂಡ್ರೆ ಅವಳು ಆರಾಮಾಗಿ ಟೆನ್ಷನ್ ಇಲ್ಲದೆ ನಮಗೆ ಕಾಟ ಕೊಡದೆ ಅವಳು ಪಾಡಿಗೆ ಅವಳು ಆಟ ಆಡ್ಕೊತ ಓಡಾಡ್ತಿರ್ತಾಳೆ, ಇಲ್ಲ ಸುಮ್ಮನೆ ಕೂತಿರ್ತಾಳೆ, ಇಲ್ಲಾಂದರೆ ತುಂಬಾ ಹಠ ಮಾಡ್ತಿರ್ತಾಳೆ. ಹಾಗಾಗಿ ಊಟ ಮುಗಿಸ್ಕೊಂಡೇ ಹೋಗ್ತಾ ಇದ್ದೀವಿ. ನೋಡ್ಬೋದು ನಾವು ಇಲ್ಲಿ ಡಿಮಾರ್ಟ್ಗೆ ಬರ್ತಾ ಇದ್ದೀವಿ. ಸೊ ಕೆಳಗಡೆ ಹೋಗಿ ಗಾಡಿನ ಪಾರ್ಕ್ ಮಾಡಿ ನಂತರ ನಾವು ಮೇಲೆ ಬರ್ತೀವಿ. ಡಿಮಾರ್ಟ್ ಒಳಗಡೆ ಹೋಗೋಕ್ಕೂ ಮುಂಚೆ ಬ್ಯಾಗ್ನ ಲಾಕ್ ಮಾಡ್ತಾರೆ. ಬ್ಯಾಗ್ನ ಲಾಕ್ ಮಾಡಿದ ನಂತರ ನಮಗೆ ಚೆಕಿಂಗ್ ಕೂಡ ಇರುತ್ತೆ. ಬಾಯ್ಸಿಗೆ ಚೆಕ್ ಮಾಡ್ತಾರೆ, ಗರ್ಲ್ಸ್ಗೇನೋ ಇದ್ದರೆ ಚೆಕ್ ಮಾಡ್ತಾರೆ, ಇಲ್ಲ ಅಂದರೆ ಪರವಾಗಿಲ್ಲ ಹಾಗೆ ಬಿಡ್ತಾರೆ. ಬಟ್ ಬ್ಯಾಗ್ ಮಾತ್ರ ಲಾಕ್ ಆಗಿರಲೇಬೇಕು. ಹಾಗೆ ಒಂದು ಟ್ರೋಲಿನ ತೊಗೊಂಡು ನಾವು ಒಳಗಡೆ ಬರ್ತಾ ಇದ್ದೀವಿ. ಕೆಳಗಡೆ ಫ್ಲೋರಲ್ಲಿ ಫುಲ್ ಗ್ರಾಸರೀಸ್ ಐಟಮ್ಸೇ ಇದೆ. ಮನೆಗೆ ಅಡುಗೆಗೆ ಏನೇನು ಸಾಮಾನು ಬೇಕಾಗುತ್ತೆ ಅದೆಲ್ಲ ಸಾಮಾನು ಕೂಡ ಕೆಳಗಡೆ ನಮಗೆ ಸಿಗುತ್ತೆ. ನೋಡ್ಬೋದು ಫಸ್ಟ್ ಫ್ಲೋರಲ್ಲಿ ಬಟ್ಟೆ ಮತ್ತು ಶೂಸು ಸ್ಲಿಪ್ಪರ್ಸ್ನ ಇಟ್ಟಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಬಂದು ಎಲ್ಲ ಥರದ ಸಾಮಾನ ಇಟ್ಟಿದ್ದಾರೆ. ಸ್ಟೇಷ್ನರಿ ಸಾಮಾನು ಇಟ್ಟಿದ್ದಾರೆ, ಬಾಕ್ಸಸ್ ಇಟ್ಟಿದ್ದಾರೆ, ಮಕ್ಕಳಿಗೆ ಬುಕ್ಸು, ಪೆನ್ನು, ಪೆನ್ಸಿಲು, ಕ್ರಯಾನ್ಸು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಹಾಗೆ ಪೂಜಾ ಸಾಮಾನು ಕೂಡ ಸೆಕೆಂಡ್ ಫ್ಲೋರಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ಬಾಕ್ಸಸ್ ತುಂಬ ಡಿಫ್ರೆಂಟ್ ಆಗಿರೋ ಬಾಕ್ಸಸ್ ಇದೆ. ಹಾಗೆ ಗ್ಲಾಸ್ ಬಾಟಲ್ಸ್ ಕೂಡ ಇದೆ, ಪ್ಲಾಸ್ಟಿಕ್ ಬಾಟಲ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ನನಗೆ ಪ್ರತಿ ಟೈಮು ಡಿಮಾರ್ಟಲ್ಲಿ ತುಂಬ ಇಷ್ಟ ಆಗೋದಂದರೆ ಬಾಟಲ್ಸು. ಯಾಕಂದರೆ ತುಂಬ ಡಿಫ್ರೆಂಟ್ ಆಗಿರೋ ಬಾಟಲ್ಸ್ ಬಂದಿರುತ್ತೆ ಪ್ರತಿ ಟೈಮ್ ಹೋದಾಗೂ. ನನಗೆ ಪ್ರತಿ ಟೈಮ್ ಹೋದಾಗೂ ಕೂಡ ನಾನೊಂದು ಬಾಟಲ್ನ ತೊಗೊಂಡು ಬರ್ತೀನಿ. ಹಾಗಾಗಿ ನನಗೆ ತುಂಬಾ ಇಷ್ಟ ಬಾಟಲ್ ತೊಗೊಂಡು ಬರೋದು ಅಲ್ಲಿ. ಸೊ ನೋಡ್ಬೋದು ಇಲ್ಲಿ ಮಕ್ಕಳಿಗೆ ಟಾಯ್ಸ್ ಕೂಡ ಇಟ್ಟಿದ್ದಾರೆ. ತುಂಬ ಟಾಯ್ಸು, ಬಕೆಟ್ಸು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ನಾವು ಹೊರಗಡೆ ಏನಾದರೂ ಸಾಮಾನ ಪರ್ಚೇಸ್ ಮಾಡ್ತಿದ್ದೀವಿ ಅಂದಾಗೆ ತುಂಬಾ ಕಾಸ್ಟ್ಲಿ ಅನಿಸುತ್ತೆ. ಸೊ ಡಿಮಾರ್ಟಲ್ಲಿ ಹೊರಗಡೆ ಕಂಪೇರ್ ಮಾಡಿದರೆ ಬೆಲೆ ಕಡಿಮೆನೇ ಇರುತ್ತೆ. ಹಾಗೆ ಕ್ವಾಲಿಟಿ ವೈಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ತುಂಬಾ ಡಿಫ್ರೆಂಟ್ ಆಗಿರೋ ಕಲೆಕ್ಷನ್ಸ್ ಕೂಡ ಸಿಗುತ್ತೆ. ನಿಮಗೆ ಯಾವ್ದು ಬೇಕೋ ಬಾಟಲ್ಸ್ ಆಗಿರ್ಬೋದು, ಬಾಕ್ಸಸ್ ಆಗಿರ್ಬೋದು, ಹಾಗೆ ಮಗ್ಸ್ ಆಗಿರ್ಬೋದು, ಯಾವುದೇ ಆಗಲಿ ತುಂಬಾ ಆಪ್ಷನ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾವು ಹಾಗೆ ನೀವು ಇಲ್ಲಿ ನೋಡ್ಬೋದು ಪೂಜೆಗೆ ಬೇಕಾದಂಥ ಎಲ್ಲ ಸಾಮಾನು ಸಿಗುತ್ತೆ. ದೀಪ ಆಗಿರ್ಬೋದು, ಧೂಪ ಹಾಕೋ ತಟ್ಟೆ ಆಗಿರ್ಬೋದು, ಚಿಕ್ಕ ತಟ್ಟೆ ಆಗಿರ್ಬೋದು, ಪೂಜೆಗೆ ಲಕ್ಷ್ಮಿನ ಕೂರಿಸೋದಕ್ಕೆ ಇರೋಂತಹ ಪ್ರತಿಯೊಂದು ವಸ್ತುಗಳು ಕೂಡ ಇಲ್ಲಿ ಇತ್ತು. ಹಾಗೆ ಇಲ್ಲಿ ನೋಡ್ಬೋದು ನಾನು ವೈಪ್ಸ್ನ ತೊಗೊತಾ ಇದ್ದೀನಿ. ನನಗೆ ತುಂಬಾ ಯೂಸ್ಫುಲ್ ಆಗಿದೆ, ಹಾಗಾಗಿ ನಾನು ವೈಪ್ಸ್ನ ತೊಗೊತಾ ಇದ್ದೀನಿ. ಸೊ ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮತ್ತೆ ನಾವು ಗ್ರೌಂಡ್ ಫ್ಲೋರ್ಗೆ ಬಂದ್ವಿ. ಏನಕ್ಕಂದರೆ ಬಿಲ್ ಮಾಡಿಸ್ಬೇಕು. ಹಾಗೆ ಸ್ವಲ್ಪ ಜ್ಯೂಸ್ ಬೇಕಾಗಿತ್ತು, ಹಾಗೆ ಕೂಲ್ ಡ್ರಿಂಕ್ಸ್ ಬೇಕಾಗಿತ್ತು, ಬಿಸ್ಕಿಟ್ಸು, ಚಾಕ್ಲೇಟ್ಸು ಬೇಕಿತ್ತು, ಅದನ್ನು ಕೂಡ ತಗೊಂಡು ಬಂದ್ವಿ. ಸೊ ನಾವು ಏನಕ್ಕೆ ಡಿಮಾರ್ಟ್ಗೆ ಬಂದ್ವಿ ಅಂದರೆ ನಿಧಿ ಬರ್ಡೇ ಇದೆ, ರಿಟರ್ನ್ ಗಿಫ್ಟ್ ಕೊಡೋಕೆ ಅಂತ ಹೇಳಿ ನಾವು ಡಿಮಾರ್ಟಲ್ಲೇ ಪರ್ಚೇಸ್ ಮಾಡೋಣ ಅಂತ ಹೇಳಿ ಡಿಮಾರ್ಟ್ಗೆ ಬಂದಿದ್ವಿ. ಹಾಗೆ ಸ್ವಲ್ಪ ಗ್ರೋಸರಿ ಐಟಮ್ ಕೂಡ ಬೇಕಾಗಿತ್ತು, ಅದನ್ನು ಕೂಡ ನಾನು ತೊಗೊಂಡು ಬಂದಿದ್ದೆ. ಹಾಗೆ
ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಸಾಮಾನೆಲ್ಲ ತೊಗೊಂಡು ಮನೆಗೆ ಹೋಗಿ ಇಟ್ಟು ಹಾಗೆ ಕೆಲವೊಂದು ಏನೇನು ಬೇಕಾಗಿತ್ತೋ ಅದನ್ನು ಇನ್ನೊಂದು ಸರಿ ತರಬೇಕು ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಹೋಗುವಾಗ ಗಣೇಶನ ಕಳಿಸ್ತಾ ಇದ್ರು. 11 ದಿನದಲ್ಲಿ, 13 ದಿನದಲ್ಲಿ, 5 ದಿನದಲ್ಲಿ, 9 ದಿನದಲ್ಲಿ ಗಣೇಶನ ಕಳಿಸ್ತಾರೆ. ಹಾಗೆ ಗಣೇಶನ ಕಳಿಸೋದು ನೋಡಿಕೊಂಡು ನಮಗೆ ಇನ್ನೊಂದು ಸ್ವಲ್ಪ ಸಾಮಾನು ಬೇಕಾಗಿತ್ತು, ಅದನ್ನು ಹೊರಗಡೆ ತೊಗೊಂಡು ನಿಧಿನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ಬೇಕಿತ್ತು. ಹಾಗಾಗಿ ನಿಧಿನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಬಂದಿದ್ದೀನಿ. ನಿಧಿನ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಕರ್ಕೊಂಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ನಾನು ಟೀ ಮಾಡಿಕೊಂಡು ಕುಡಿದು ನಂತರ ನೈಟ್ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಶೇಂಗಾ ಪುಡಿ ಖಾಲಿ ಆಗಿತ್ತು, ತುಂಬಾ ದಿನ ಆಗಿತ್ತು, ನಾನು ಕೂಡ ಮಾಡಿರಲಿಲ್ಲ. ಹಾಗೆ ವಿನಯ್ ಅವರಿಗೆ ಊಟ ಮಾಡುವಾಗ ಶೇಂಗಾ ಪುಡಿ ಬೇಕೇ ಬೇಕು, ಹಾಗಾಗಿ ಶೇಂಗಾ ಪುಡಿನೂ ಕೂಡ ಮಾಡ್ಕೊಂಬಿಡೋಣ ಅಂತ ಹೇಳಿ ಶೇಂಗಾ ಎಲ್ಲ ಹುರಿದ್ಬಿಟ್ಟು ಹಾಕ್ತಾ ಇದ್ದೀನಿ, ಲಾಸ್ಟಲ್ಲಿ ಮಾಡ್ಬೋದು ಅಂತ ಹೇಳಿ. ಹಾಗೆ ಇವಾಗ ಜವಳೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಜವಳೆಕಾಯಿನ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಹಾಗೆ ಊಟಕ್ಕೆ ಅಂತ ಹೇಳಿ ಜವಳೆಕಾಯಿ ಪಲ್ಯ, ಹಾಗೆ ಹಾಗಲಕಾಯಿ ಪಲ್ಯ, ಚಪಾತಿ ಮತ್ತು ಶೇಂಗಾ ಪುಡಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಚಪಾತಿನ ಮಾಡ್ತಾ ಇದ್ದೀನಿ ಊಟಕ್ಕೆ ಅಂತ ಹೇಳಿ. ಊಟ ಎಲ್ಲ ರೆಡಿ ಆಯಿತು. ನಾನು ಬಟರ್ ಹಾಕ್ಕೊಂಡು ಚಪಾತಿನ ಬೇಯಿಸ್ಕೊಂಡಿದ್ದೆ. ವಿನಯ್ ಅವರು ಹಾಗೆ ನಿಧಿಗೆ ಬೇಡ, ಹಾಗೆ ಪ್ಲೇನ್ ಬೇಯಿಸು ಅಂತ ಹೇಳಿದ್ರು. ಅವ್ರಿಗೆ ಪ್ಲೇನ್ ಚಪಾತಿ ಮತ್ತೆ ವಿನಯ್ಗೆ ಪ್ಲೇನ್ ಚಪಾತಿನ ಬೇಯಿಸಿದ್ದೆ. ಅವ್ರಿಗೆ ಬೆಣ್ಣೆ ಮೇಲೆ ಬೇಡ, ಹಾಗೆ ಸೈಡಲ್ಲಿ ಇಡು ಅಂತ ಹೇಳಿದ್ರು ಇಬ್ರು. ಹಾಗಾಗಿ ಅವ್ರಿಗೆ ಸೈಡಲ್ಲಿ ಬೆಣ್ಣೆ ಇಟ್ಟಿದ್ದೆ. 3 ಜನನು ಊಟನ ಮುಗಿಸ್ಕೊಂಡು ಇದಾಗಿತ್ತು ನನ್ನ ಇವತ್ತಿನ ಡೈಲಿ ರೊಟೀನ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.